ಅಂಬೇಡ್ಕರ್ ಜಯಂತಿ ಆಯಿತು. ನೀನು ಬರೋದಕ್ಕೆ ಮುಂಚೆ ಹೆಂಗಾಯಿತು, ಏನಾಯಿತು, ಯಾರು ಮಾಡಿದ್ರು ಅಂತ ತಿಳ್ಕೊ. ಆ ಥರ ಏನಾದರೂ ನೀನು ಮಾಡೋದಕ್ಕೆ ನಿನಗೆ ಯೋಗ್ಯತೆ ಇದೆಯಾ? ನಿನಗೆ? ಬರೀ ನಾಲ್ಗೆಯಲ್ಲಿ ಮಾತಾಡ್ತೀಯ ನೀನು. ಜನಾಂಗದ ವಿರೋಧಿ, ಎಲ್ಲ ಜಾತಿ ಜನಾಂಗದ ವಿರೋಧಿ, ಅಂಬೇಡ್ಕರ್ ಅವರ ವಿರೋಧಿ ನೀನು. ಇನ್ನು ಮುಂದೆ ಏನಾದ್ರು ಅಂಬೇಡ್ಕರ್ ಫೋಟೋ ತಗೊಂಡು ಅಂಬೇಡ್ಕರ್ ಅನುಯಾಯಿ ಅಂತ ಹೇಳ್ಕೊಂಡ್ರೆ ನಿನಗೆ ಬಹಿರಂಗವಾಗಿ ನಾವು ದಾವಣಗೆರೆಯಲ್ಲಿ ಸೇವೆ ಮಾಡಿದ್ರಲ್ಲ, ದಾವಣಗೆರೆಯಲ್ಲಿ ಸೇವೆ ಮಾಡೋದು ಅದಕ್ಕಿಂತ ಜೋರಾಗಿ ನಾವು ಸೇವೆ ಮಾಡೋದಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ. ಪ್ರದೀಪ್ ಈಶ್ವರ್ ಅವರೇ, ಈ ಪ್ರದೀಪ್ ಅವರು ಬಂದ ಮೇಲೆ ಎಲ್ಲ ಜಾತಿ ಮೇಲೆ ಎತ್ಕಟ್ಟಿ ಜಾತಿ ರಾಜಕಾರಣ ಮಾಡ್ತಾಯಿದ್ದಾರೆ. ಅವರಿಂದ ಚಿಕ್ಕಬಳ್ಳಾಪುರದಲ್ಲಿ ಕೋಮುಗಲಭೆಗಳು ಕೂಡ ಆಗೋಂಥ ಒಂದು ಸಂದರ್ಭ ಕೂಡ ಸೃಷ್ಟಿ ಮಾಡ್ತಾಯಿದ್ದಾರೆ. 5 ಗಂಟೆಗೆ ಹಳ್ಳಿಗಳಿಗೆ ಹೋಗ್ತೀಯ, ಜನ ಎಲ್ಲ ಎದ್ದು ಆಚೆ ಬರೋಷ್ಟೊತ್ತಿಗೆ ಎಲ್ಲ ಪತ್ರಿಕೆಗಳಲ್ಲಿ, ಟಿ ವಿಗಳಲ್ಲಿ ನಿಂಗೆ ಎಷ್ಟು ಬೇಕೋ ಅಷ್ಟು ಮೈಲೇಜ್ ತಗೊಳ್ತೀಯ, ಓಡಿ ಬರ್ತೀಯ. ನಿನ್ನ ಆಟಗಳು, ನಿನ್ನ ಡ್ರಾಮಾಗಳು ಎಲ್ಲ ನೋಡಿಬಿಟ್ಟಿದ್ದೀವಿ. ಇದು ಹಳೇದಾಗೋಯ್ತು ನಿನ್ನ ಡ್ರಾಮಾಗಳು. ಇನ್ನು ನಿನ್ನ ಡ್ರಾಮಾಗಳು ಯಾರೂ ಕೇಳೋದಿಲ್ಲ. ನಿಮ್ಗೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡ್ತಾರಂತೆ, ಕ್ಯಾಟಗಿರಿ ಮಾಡಿಸ್ತಾರಂತೆ, ಒಕ್ಕಲಿನ ಬಿಟ್ಬಿಟ್ಟು ಶಾಸಕರ ಜೊತೆ ಇರಬೇಕಂತೆ, ಒಕ್ಕಲಿಗರ ಜೊತೆ ಹೋಗಬಾರ್ದಂತೆ. ನಿನಗೂ ಅನಿಸಿದೆ ಇದು ಟರ್ಮು ನಂದು ಕ್ಲೋಸ್ ಆಗುತ್ತೆ, ಏನು ಬೇಕೋ ಅದು ಮಾಡಿಕೊಂಡು ಜಾತಿ ಗಲಭೆಗಳು ಸೃಷ್ಟಿ ಮಾಡಿ ಪಕ್ಷ ಹಾಳು ಮಾಡಿ ಹೊರಟೋಗೋಣ ಅನ್ನೋ ಉದ್ದೇಶ ತಾನೇ ನಿಮ್ಮದು. ಚುನಾವಣೆ ಆದ ತಕ್ಷಣ ನೀವು ಕೈ ಬಿಟ್ಬಿಟ್ರಿ. ಆರ್ಥಿಕವಾಗಿ ನನ್ನ ಪರ್ಸ್ನಲ್ ಆಗಿ ಕೂಡ ನಾನು ಆರ್ಥಿಕವಾಗಿ ನಿನಗೆ ಸಹಾಯ ಮಾಡಿದ್ದೀನಿ. ನಿನ್ನ ಸ್ವಾಮಿ ಅಂತ ಕೂಡ ಮಾತಾಡ್ಬೋದು. ನೀನು ಆ ಗೌರವ ಉಳಿಸ್ಕೊಂಡಿಲ್ಲ. ಕಾಲೇಜುಗಳು ನಡೆಸ್ತಾ ಇದೆಯಲ್ಲ ಪ್ರದೀಪ್ ಅವರೇ, ಎಷ್ಟು ಕಾಲೇಜುಗಳಿಗೆ ನಿನ್ಗೆ ಪರ್ಮಿಷನ್ ಇದೆ? ಎಷ್ಟು ಕಾಲೇಜುಗಳು ನಡೆಸ್ತಾ ಇದೆಯಾ? ಸರ್ಕಾರಕ್ಕೆ ಮೋಸ ಮಾಡಿದ್ದಲ್ಲ ನೀನೊಬ್ಬ ಕಾಲೇಜ್ ಕಳ್ಳ ಅಲ್ವಾ? ದೊಡ್ಡ ಕಳ್ಳ ಅಲ್ವಾ? ನಮ್ಮ ಚಿಕ್ಕಬಳ್ಳಾಪುರ ಜನಗಳಿಗೆ ಮೋಸ ಮಾಡೋದು ಅಲ್ದಿರ ಸರ್ಕಾರಕ್ಕೆ ಕೂಡ ಮೋಸ ಮಾಡ್ತಾ ಇದೆಯಾ? ನೀನೊಬ್ಬ ಸಾಕ್ಷ್ಯ ಅಂತ ಇಲ್ಲಿ ಬಂದು ಬಿಲ್ಡಪ್ ಕೊಡ್ತಾ ಇದೆಯಾ? ಸಮುದಾಯಕ್ಕೆ ಏನಾದರೂ ಗೌರವ ತರ್ತಾ ಇದೆಯಾ? ನಿಂದೊಂದು ಜನ್ಮನ ರಾಜೀನಾಮೆ ಕೊಟ್ಟು ಇಲ್ಲಿಂದ ತೊಲಗಬೇಕು ಚಿಕ್ಕಬಳ್ಳಾಪುರದಿಂದ. ಅನ್ಕೊಂಡ್ರೆ ನಿನ್ನ ಮನೆ ಗೊತ್ತಿದೆಯಾ? ಇದುವರೆಗೂ ಯಾರಿಗನ್ನ ಸಂಪರ್ಕಕ್ಕೆ ಸಿಗ್ತಾ ಇದೆಯಾ? ಏನು ಅಂದ್ಕೊಂಡಿದ್ದೀಯಾ ಮಿಸ್ಟರ್ ಪ್ರದೀಪ್ ಅವರೇ? ಎಷ್ಟನ್ನ ಜನಗಳನ್ನ ಯಾಮಾರಿಸಿ ಟೋಪಿ ಹಾಕ್ಬೇಕಂತಿದೆಯಾ? ನಾವು ಹೇಳ್ತಾ ಇದ್ದೀವಿ ನೀವು ಇದೇ ಥರ ಮುಂದುವರಿಸೋದು ನಿನಗೆ ಶೋಭೆ ಥರ ಅಂತದಲ್ಲ. ಅಂಬೇಡ್ಕರ್ ಜಯಂತಿ ದಿವಸ ಒಂದು ಸರ್ಕ್ಯುಲರ್ನ ಬಿಡುಗಡೆ ಮಾಡಿಸ್ತೀಯ. ನಿಮ್ಮ ಸಂಬಂಧಿಕರು ಯಾರು ತಹಸೀಲ್ದಾರ್ ಇದ್ದಾರಂತಲ್ಲ, ನಿಮ್ಮ ಸಂಬಂಧಿಕರು ಅವರು, ಆಮೇಲೆ ಮಂಚನಹಳ್ಳಿ ತಹಸೀಲ್ದಾರ್ ಹೇಳ್ಬಿಟ್ಟು ಅವರು ಇದರಲ್ಲಿ ಹೇಳ್ತಾರೆ, ಪ್ರದೀಪ್ ಅವರ ಆದೇಶದಂತೆ ಸರ್ವ ಎಲ್ಲ ಜಾತಿ ಜನಾಂಗದವ್ರಿಗೂ ದೇವಾಲಯಗಳಿಗೆ ಪ್ರವೇಶ ಮಾಡಬೇಕು ಅಂತ. ಇದು 2016ರಲ್ಲಿ ಆಗಿರ್ತಕ್ಕಂಥ ಸರ್ಕ್ಯುಲರ್ನ ಅಂಬೇಡ್ಕರ್ ಜಯಂತಿ ದಿವಸ ಬಿಡುಗಡೆ ಮಾಡಿಸ್ಬೇಕಾ? ಬೆಕ್ಕು ಹಾಲು ಕಣ್ಣು ಮುಚ್ಕೊಂಡು ಹಾಲು ಕುಡಿತಾ ಇದ್ದರೆ ಯಾರು ನೋಡಲ್ಲ ಅಂತ ಅಂದ್ಕೊಂಡ್ರೆ ಸರ್, ಇದುವರೆಗೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಒಕ್ಕಲಿಗರಾಗ್ಬೋದು, ಬಲ್ಜಿಗರಾಗ್ಬೋದು, ಎಲ್ಲ ಜಾತಿ ಜನಾಂಗದವರು ಅನ್ಯೂನ್ಯವಾಗಿದ್ದೀವಿ, ಅಣ್ಣ ತಮ್ಮಂದಿರಾಗಿದ್ದೀವಿ. ಈ ಪ್ರದೀಪ್ ಅವರು ಬಂದ ಮೇಲೆ ಎಲ್ಲ ಜಾತಿ ಮೇಲೆ ಎತ್ಕಟ್ಟಿ ಜಾತಿ ರಾಜಕಾರಣ ಮಾಡ್ತಾಯಿದ್ದಾರೆ. ಅವರಿಂದ ಚಿಕ್ಕಬಳ್ಳಾಪುರದಲ್ಲಿ ಕೋಮುಗಲಭೆಗಳು ಕೂಡ ಆಗೋಂಥ ಒಂದು ಸಂದರ್ಭ ಕೂಡ ಸೃಷ್ಟಿ ಮಾಡ್ತಾಯಿದ್ದಾರೆ. ನಮ್ಮ ತಹಸೀಲ್ದಾರ್ ಅವ್ರಿಗೆ ಒಂದು ಮನವಿ ಮಾಡ್ತೀವಿ, ನೀವು ಪ್ರದೀಪ್ ಅವರ ಮೇಲೆ ಅಷ್ಟೊಂದು ವಿಶ್ವಾಸ ಇರೋಂಗಿದ್ರೆ ಇಟ್ಕೊಳ್ಳಿ, ತೊಂದರೆ ಇಲ್ಲ. ನೀವು ತಹಸೀಲ್ದಾರ್ ಕೆಲಸ ಮಾಡಬೇಕು ಹೊರತು ರಾಜಕೀಯ ಮಾಡೋಕ್ಕೆ ಬರಬಾರ್ದು. ದಯವಿಟ್ಟು ತಹಸೀಲ್ದಾರ್ ಮೇಡಮ್ ಅವರೇ, ಮಂಚನಹಳ್ಳಿ ತಹಸೀಲ್ದಾರ್ ಅವರೇ, ರಾಜಕೀಯ ಮಾಡೋಕ್ಕೆ ರಾಜಕಾರಣಿಗಳಿದ್ದೀವಿ. ನೀವು ಅಫಿಷಿಯಲ್ ಕೆಲಸ ಮಾಡಿ. ನಿಮಗೆ ಜಿಲ್ಲಾಧಿಕಾರಿಗಳಿಂದ ಏನಾದರೂ ಒಂದು ಆದೇಶ ಇದೆಯಾ? ಸರ್ಕ್ಯುಲರ್ ಇಶ್ಯೂ ಮಾಡಿ. ಇಲ್ಲ, ಸರ್ಕಾರದಿಂದ ಅಂಬೇಡ್ಕರ್ ಜಯಂತಿ ದಿವಸ ನೀವು ಸರ್ಕ್ಯುಲರ್ ಬಿಡುಗಡೆ ಮಾಡಿ ಅಂತ ನಿಮ್ಗೆ ಆದೇಶ ಇದೆಯಾ? ನಾವು ಇದ್ರ ವಿರುದ್ಧವಾಗಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ತನಿಖೆ ಮಾಡಿ ಇವರ ವಿರುದ್ಧ ಕ್ರಮ ವಹಿಸಬೇಕು ಅಂತ ಕೂಡ ನಾವು ಮಾತಾಡ್ತಾಯಿದ್ದೀವಿ. ನಂತರ ಪರಿಶಿಷ್ಟ ಜಾತಿ ಬಗ್ಗೆ
ದಲಿತನ ಪದೇ 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 ಬೀದಿಗೆ ತರ್ತಾ ಇದೆಯಲ್ಲ, ಏನು ಮಾಡಿದೆಯಾ ದಲಿತರಿಗೆ? ರಾಜಕೀಯಕ್ಕೆ ನೀವು ಬಳಸ್ಕೊಳ್ತಾ ಇದ್ದೀವಿ. ಒಂದು ದರ್ಖಾಸ್ತು ಮೀಟಿಂಗ್ ಮಾಡಿದೆಯಾ? ಒಂದು ದರ್ಖಾಸ್ತು ಮೀಟಿಂಗ್ ಮಾಡಿ ಯಾರನ್ನ ಪರಿಶಿಷ್ಟ ಜಾತಿಯವರಿಗೆ 1 ಎಕರೆ ಜಮೀನು ಕೊಟ್ಟಿದೆಯಾ? 5 ಗಂಟೆಗೆ ಹಳ್ಳಿಗಳಿಗೆ ಹೋಗ್ತೀಯ, ಜನ ಎಲ್ಲ ಎದ್ದು ಆಚೆ ಬರೋಷ್ಟೊತ್ತಿಗೆ ಎಲ್ಲ ಪತ್ರಿಕೆಗಳಲ್ಲಿ, ಟಿ ವಿಗಳಲ್ಲಿ ನಿಂಗೆ ಎಷ್ಟು ಬೇಕೋ ಅಷ್ಟು ಮೈಲೇಜ್ ತಗೊಳ್ತೀಯ, ಓಡ್ ಬರ್ತೀಯ. ಮತ್ತೆ ಹೇಳೋದು ನಾನು ನಿದ್ದೆನೇ ಮಾಡಲ್ಲ, 5 ಗಂಟೆಗೆ ಹಳ್ಳಿಗಳಲ್ಲಿ ಇರ್ತೀನಿ. ಯಾರು ಹೇಳಿದ್ರು ಸ್ವಾಮಿ ನೀನು 5 ಗಂಟೆಗೆ ಎಲ್ಲ ಮಲಗಿರೋ ಹೋಗಿ ಬರೋಕ್ಕೆ ಹೇಳಿ? ಎಲ್ಲ ಎದ್ದ ಮೇಲೆ ನೀನು ಆಚೆ ಓಡೋಗ್ತೀಯ, ಮತ್ತೆ ನೀನು ಯಾವಾಗ ಬರೋದು? ನಿಂಗೆ ಮನಸ್ಸು ಬಂದಾಗ. ಇವೆಲ್ಲ ಕೂಡ ನೋಡ್ತಾ ಇದ್ದಾರೆ ಜನ. ಇನ್ನು ನಿನ್ನ ಆಟಗಳು, ನಿನ್ನ ಡ್ರಾಮಾಗಳು ಎಲ್ಲ ನೋಡಿಬಿಟ್ಟಿದ್ದೀವಿ. ಇದು ಹಳೇದಾಗೋಯ್ತು ನಿನ್ನ ಡ್ರಾಮಾಗಳು. ಇನ್ನು ನಿನ್ನ ಡ್ರಾಮಾಗಳು ಯಾರೂ ಕೇಳೋದಿಲ್ಲ. ಪ್ರತಿ ವರ್ಷ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಡ್ತೀನಿ, ಪ್ರತಿ ವರ್ಷ ಕೊಡ್ತೀನಿ ಅಂತಂದೆ. ಈ ವರ್ಷ ಕೊಟ್ರಾ? ನಿನಗೆ ಬೇಕಾದಾಗ ಮಾತ್ರ ಅದು ಇದು ಮೈಲೇಜ್ ಓಡಿಸ್ತೀಯ, ಆಮೇಲೆ ತಟಾಸ್ತಾಗ್ತೀಯ. ಅಂಬೇಡ್ಕರ್ ಕಾಲೋನಿಯಲ್ಲಿ ಹೈಯೆಸ್ಟ್ ಲೀಡ್ ಕೊಟ್ಟಿರ್ತಕ್ಕಂಥ ಇವರು. ಹಳ್ಳಿ ಟೌನ್ಗೆ ಹೆಚ್ಚಿಗೆ ಅಲ್ಲಿ ಲೀಡ್ ಕೊಟ್ಟಿದ್ದೀವಿ. ₹1 ಕೆಲಸ ಮಾಡಿದ್ಯಾ? ವಾಟರ್ ಫಿಲ್ಟ್ರು ಮಾಡಿಕೊಡ್ತೀನಿ ಅಂತಂದರೆ, ವಾಟರ್ ಫಿಲ್ಟ್ರು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರಪ್ಪ ಇದಂಗೆ ಹಾಕ್ಬಿಡಿ ಅಂತಂದರೆ, ಅಣ್ಣ నీకేం తక్కువనా, నీ ದುಡ್ಡುಲ ఏపిచ్చిడనా, నీ పోటీ వేపిస్తాను ಆಮೇಲೆ వాళ్ళ ಜೊತೆ ಸರಿ ಅಂತ ಹೇಳ್ತೀಯ. ನಂತರ ನಿನ್ನ ಪಿ ಎನ್ ಕಳಿಸ್ತಾ ಇದೀಯ ನಮ್ಮ ಮನೆ ಹತ್ರ. ನಿಮ್ಮ ಪಿ ಎ ಕಳಿಸ್ಬಿಟ್ಟು ಏನು ಹೇಳಿದೀಯಾ ಪ್ರದೀಪ್ ಅವರೇ? ಫೋನ್ ಮಾಡಿ ನೀವು ಶಾಸ್ತ್ರ ಹೇಳಿ ಕಳಿಸಿದ್ದಾರೆ ಸರ್, ನೀವು ಒಂದು ಮಾತು ಹೇಳ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಮನೆಗೆ ಬಂದು ನೀವು ನಿಮ್ಗೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡ್ತಾರಂತೆ, ಕ್ಯಾಟಗಿರಿ ಮಾಡಿಸ್ತಾರಂತೆ, ಒಕ್ಕಲಿನ ಬಿಟ್ಬಿಟ್ಟು ಶಾಸಕರ ಜೊತೆ ಇರಬೇಕಂತೆ, ಒಕ್ಕಲಿಗರ ಜೊತೆ ಹೋಗಬಾರ್ದಂತೆ. ಆಯ್ತಪ್ಪ ಫೋನ್ ಮಾಡಿಕೊಡು ಶಾಸಕರಿಗೆ ಅಂತಂದು. ನೀನು ಬೈತೀಯ, ಅದಕ್ಕೆ ಮಾತಾಡಲ್ಲ. ಇಲ್ಲಪ್ಪ ಒಳ್ಳೆ ಮೆಸೇಜ್ ಕಳಿಸಿದ್ದಾರೆ. ಯಾಕೆ ಅಂತಂದರೆ ಒಕ್ಕಲಿಗರು ಓಟ್ ಹಾಕಿಲ್ಲ, ಒಕ್ಕಲಿಗರಿಂದ ನಿಮ್ಮ ಪ್ರದೀಪ್ MLA ಆಗಿಲ್ಲ, ಫೋನ್ ಮಾಡಿಕೊಡಪ್ಪ ನಾನು ಹೇಳ್ತೀನಿ ಅಂತಂದರೆ ಆ ಮನುಷ್ಯ ಫೋನ್ ಮಾಡಿಕೊಡ್ಲಿಲ್ಲ. ಇದೆಲ್ಲ ಕೂಡ ನಿನ್ನ ಯೋಗ್ಯತೆಗೆ ಸರಿನಾ? ನಾವು ಚಿಕ್ಕಬಳ್ಳಾಪುರದಲ್ಲಿ ಬಲ್ಜಿಗರು, ಒಕ್ಕಲಿಗರು, ಎಲ್ಲ ಜಾತಿ ಜನಾಂಗದವರು ಅನ್ಯೋನ್ಯವಾಗಿ ಜೀವನ ನಡೆಸ್ತಾ ಇದ್ದೀವಲ್ಲ. ನೀವು ಜಾತಿ ಮೇಲೆ ಎತ್ಕಟ್ಟಿ ಈ ಥರ ರಾಜಕೀಯ ಲಾಭ ಪಡ್ಕೊಳ್ತಾ ಇದೆಯಾ? ನಿನಗೂ ಅನಿಸಿದೆ ಇದು ಟರ್ಮು ನಂದು ಕ್ಲೋಸ್ ಆಗುತ್ತೆ, ಏನು ಬೇಕೋ ಅದು ಮಾಡಿಕೊಂಡು ಜಾತಿ ಗಲಭೆಗಳು ಸೃಷ್ಟಿ ಮಾಡಿ ಪಕ್ಷ ಹಾಳು ಮಾಡಿ ಹೊರಟೋಗೋಣ ಅನ್ನೋ ಉದ್ದೇಶ ತಾನೇ ನಿಮ್ಮದು? ಭಗವಂತನಾದರೂ ಒಪ್ಪಬೇಕಲ್ಲ. ತಾಯಿ ಹಾಲು ಕುಡಿದ್ಬಿಟ್ಟು ಕಚ್ಚಲ ಕೊಯ್ದಾಕ ಹೋಗ್ಬಿಟ್ರೆ ನಿನಗೂ ಒಳ್ಳೇದಾಗುತ್ತಾ? ಇದೆಲ್ಲ ಕೂಡ ನಿನಗೆ ಸರಿ ಇಲ್ಲ. ನಿನಗೆ ಇವತ್ತು ರಾಜಕೀಯ ಜನ್ಮ ಕೊಟ್ಟಿದ್ದೀವಿ ಅಂತಂದರೆ ಘಂಟಾಘೋಷವಾಗಿ ಹೇಳ್ತೀವಿ. ಬಳ್ಳಿ ವೆಂಕಟೇಶ್ ಅವರು, ಆವುಲ್ ರೆಡ್ಡಿ, ಪ್ರಕಾಶ್, ಮೋಹನ್ ರೆಡ್ಡಿ, ನಾವು ಇಷ್ಟು ಜನ ನಿನಗೆ ರಾಜಕೀಯ ಜನ್ಮ ಕೊಟ್ಟಿದ್ದೀವಿ ಅಂತಂದರೆ ತಪ್ಪಾಗಲ್ಲ. ನಮ್ಮನ್ನೆಲ್ಲ ಕೂಡ ಚುನಾವಣೆ ಆದ ತಕ್ಷಣ ನೀವು ಕೈ ಬಿಟ್ಬಿಟ್ರಿ. ಆರ್ಥಿಕವಾಗಿ ನನ್ನ ಪರ್ಸ್ನಲ್ ಆಗಿ ಕೂಡ ನಾನು ಆರ್ಥಿಕವಾಗಿ ನಿಮ್ಗೆ ಸಹಾಯ ಮಾಡಿದ್ದೀನಿ. ಚುನಾವಣೆ ಆದ ಕೆಲವೇ ದಿನಗಳಲ್ಲಿ, ತಿಂಗಳು ತಗೊಳ್ಳಿಲ್ಲ, ಕೆಲವೇ ದಿನಗಳಲ್ಲಿ ಎಲ್ಲ ಮುಖಂಡರಿಂದ ದೂರ ಆಗಿಬಿಟ್ಟೆ. ಮುಖಂಡರಿಗೆ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಮುಖಂಡರಿಗೆ ನಿನ್ನ ಮನೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಇದಕ್ಕಿಂತ ಮೋಸನಾ ಸ್ವಾಮಿ? ನೀವು ಕಾಲೇಜುಗಳು ನಡೆಸ್ತಾ ಇದ್ರಲ್ಲ, ನಿನ್ನ ಸ್ವಾಮಿ ಅಂತ ಕೂಡ ಮಾತಾಡ್ಬೋದು. ನೀನು ಆ ಗೌರವ ಉಳಿಸ್ಕೊಂಡಿಲ್ಲ. ಕಾಲೇಜುಗಳು ನಡೆಸ್ತಾ ಇದೆಯಲ್ಲ ಪ್ರದೀಪ್ ಅವರೇ, ಎಷ್ಟು ಕಾಲೇಜುಗಳಿಗೆ ನಿಂಗೆ ಪರ್ಮಿಷನ್ ಇದೆ? ಎಷ್ಟು ಕಾಲೇಜುಗಳು ನಡೆಸ್ತಾ ಇದೆಯಾ? ಸರ್ಕಾರಕ್ಕೆ ಮೋಸ ಮಾಡಿದ್ದಲ್ಲ ನೀನೊಬ್ಬ ಕಾಲೇಜ್ ಕಳ್ಳ ಅಲ್ವಾ? ದೊಡ್ಡ ಕಳ್ಳ ಅಲ್ವಾ ನೀನು? ನಮ್ಮ ಚಿಕ್ಕಬಳ್ಳಾಪುರ ಜನಗಳಿಗೆ ಮೋಸ ಮಾಡೋದು ಅಲ್ದಿರ ಸರ್ಕಾರಕ್ಕೆ ಕೂಡ ಮೋಸ ಮಾಡ್ತಾ ಇದೆಯಾ? ನೀನೊಬ್ಬ ಸಾಕ್ಷ್ಯ ಅಂತ ನೀನು ಇಲ್ಲಿ ಬಂದು ಬಿಲ್ಡಪ್ ಕೊಡ್ತಾ ಇದೆಯಾ?
ಇಷ್ಟು ನಿಂದು ತಪ್ಪುಗಳಿಟ್ಕೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಪಕ್ಷ ಕಟ್ಟೋಣ, ಓಟ್ ಹಾಕಿರ್ತಕ್ಕಂಥವ್ರು ಅವು ಗೌರವ ತರೋಣ ಅನ್ನೋದು ಬಿಟ್ಟುಬಿಟ್ಟು ನಿಮ್ಮ ಸಮುದಾಯ ಮುಖಂಡರು ಕೂಡ, ನಿಮ್ಮ ಸಮುದಾಯವರು ಕೂಡ ಎಲ್ಲೋ ಇದ್ದುಕೊಂಡು ಪಾಪ ಅವನು ಬಡವ, ಅನುಕೂಲ ಆಗಲಿ ಗೆಲ್ಲಿ ಅನ್ನೋ ದೃಷ್ಟಿಯಿಂದ ನಿಮ್ಮ ಸಮುದಾಯದವರು ಕೂಡ ಎಲ್ಲೋ ಇದ್ದುಕೊಂಡು ಸಹಾಯ ಮಾಡಿರೋಂಥ ಮುಖಂಡರು ಭಾಳಷ್ಟು ಇದ್ದಾರೆ. ಅವ್ರಿಗೇನಾದರೂ ಗೌರವ ತರ್ತಾ ಇದೆಯಾ? ಸಮುದಾಯಕ್ಕೇನಾದರೂ ಗೌರವ ತರ್ತಾ ಇದೆಯಾ? ನಿನ್ನೊಂದು ಜನ್ಮನ ಬೇಕಾ ನಿನಗೆ? ನೀನು ನಿಜವಾಗ್ಲೂ ರಾಜೀನಾಮೆ ಕೊಟ್ಟು ಇಲ್ಲಿಂದ ತೊಲಗಬೇಕು ಚಿಕ್ಕಬಳ್ಳಾಪುರದಿಂದ. ನೀನು ಅಂಬೇಡ್ಕರ್ ಜಯಂತಿ ಆಯಿತು, ಹಿಂದೆ ಎಲ್ಲ ಜಾತಿ ಜನಾಂಗದವ್ರನ್ನ